अस्सलाम वालेकुम नाजरीन, आप देख रहे हैं लीडर है सियासत उर्दू न्यूज़ चैनल बेंगलुरु। मैं हूं सैयद खालिद असलम। ಈ ದಿನ ನಮ್ಮ ಪುಲಿಕೇಶನ ವಿಧಾನಸಭಾ ಕ್ಷೇತ್ರದಲ್ಲಿ ವಾರ್ಡ್ ನಂಬರ್ 32 ಕಾವಲ್ಬೀಸಂದ್ರ ಸುಲ್ತಾನ್ಪಾಳ್ಯದ ಗ್ರಾಮಸ್ಥರಲ್ಲಿ ನಮ್ಮ ಹನುಮಂತು ನೇತೃತ್ವದಲ್ಲಿ ಈ ದಿನ ಇಲ್ಲಿನ ಜನತೆಗೆ ರೇಷನ್ ಕಿಟ್ಟು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ಶುಭ ಕೊಡ್ತಾ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಸರ್, ಈ ಕೊರೋನಾ ಪ್ರಾಬ್ಲಮಿಂದ ಸಮಸ್ಯೆಯಿಂದ ಈ ಜನಗಳಿಗೆ ತುಂಬ ಅತ್ಯಂತ ಪ್ರಾಬ್ಲಮ್ ಆಗ್ತಾಯಿತ್ತು. ಅದಕ್ಕೆಲ್ಲ ನಾವೇ ನಮ್ಮ ಯುವಕರೆಲ್ಲ ಸೇರಿ ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ನೇತೃತ್ವದಲ್ಲಿ ಒಂದು 200 ಜನಕ್ಕೆ ಕಿಟ್ಗಳು ಕೊಡೋಣ ಅಂತ ಹೇಳಿ ಅವ್ರ ನೇತೃತ್ವದಲ್ಲಿ ಇವತ್ತು ನಾವು ರವಿಯಣ್ಣ, ಸುರೇಶು, ನಮ್ಮೆಲ್ಲ ಸ್ನೇಹಿತರೆಲ್ಲ ಸೇರಿ ಒಟ್ಟಿಗೆ ಸೇರಿ ಇದನ್ನು ಕಾರ್ಯ ಮಾಡ್ತಾಯಿದ್ದೀವಿ ಸರ್. ಇದ್ರ ಮುಂಚೆ ಎಷ್ಟು ಜನ ಕಷ್ಟದಲ್ಲಿದ್ದರು, ಎಷ್ಟು ಜನ ಭೇಟಿಗೆ ಅಲ್ಲಿ ಓಡಾಟ ಮಾಡ್ತಾ ಇದ್ರು, ಆ ಟೈಮಲ್ಲಿ ನೀವೇನು ಮಾಡಿದ್ದೀರಿ ಸರ್? ಆ ಟೈಮಲ್ಲಿ ನಾವು ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಶಾಸಕ ನೇತೃತ್ವದಲ್ಲಿ ಮನೆಗೂ ಅದನ್ನು ಕೊಟ್ಟಿದ್ದು ಫುಡ್ಡು, ಹಾಲು, ಸಾಧ್ಯವಾದಷ್ಟು ಮೆಡಿಕಲ್ದೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿಸಿದ್ದೀವಿ. ಎಷ್ಟು ಜನ ಕೊಟ್ಟಿದ್ದೀರಾ ಸರ್? ಆಲ್ಮೋಸ್ಟ್ ಒಂದು 200 ಜನಕ್ಕೆ ರೀಚ್ ಮಾಡಿಸಿದ್ದೀವಿ ಸರ್. ಇನ್ನೂ ಇದೆ ಗಣೇಶ ಬ್ಯಾಕಲ್ಲಿ ಒಂದು ಅಲ್ಲಿ ಹೋಗ್ತಾ ಇದ್ದೀವಿ. ಇದು ಮುಗಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದ್ದೀವಿ ಸರ್. 5 kg ಅಕ್ಕಿ ಇರುತ್ತೆ, ಅರ್ಧ kg ಬೇಳೆ, ಎಣ್ಣೆ, ಉಪ್ಪು, ಗೋಧಿ, ಸಕ್ಕರೆ, 5 ಐಟಮ್ ಇರುತ್ತೆ ಸರ್ ಅದರಲ್ಲಿ. ಸರ್, ಇವಾಗ ಬರ್ತಾ ಇರೋದು ಥರ್ಡ್ ವೇವ್ ಅಂತ ಗೊತ್ತಿರಬೇಕು. ಹೌದು ಸರ್. ಸೊ ಅದ್ರ ಬಗ್ಗೆ ನಿಮ್ಗೇನು ವಿಚಾರ ಇದೆ, ಏನು ಮಾಡೋಣ ಅಂತ ಸರ್? ಇವಾಗ ಅದ್ರ ಬಗ್ಗೆ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರದವರೆಲ್ಲ ಡೈರೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಜನಗಳು ಅದೇ ಥರ ಕೋಆಪ್ರೇಟ್ ಮಾಡ್ಕೊಂಡು ಹೋಗೋದ್ರೆ ಅದನ್ನು ಅವಾಯ್ಡ್ ಮಾಡ್ಕೊಬೋದು ಅಷ್ಟೇ ಸರ್.